ಶ್ರೀರಾಮಕೃಷ್ಣ ವಚನವೇದ 33 ವಿವಿಧ ಭಕ್ತರೊಡನೆ 26ನೇ ಅಕ್ಟೋಬರ್ 1884 ಕಾರ್ತಿಕ ಶುಕ್ಲ ಸಪ್ತಮಿ ಭಾನುವಾರ ಅಪರಾಹ್ನವಾಗಿದೆ. ಅನೇಕ ಮಂದಿ ಭಕ್ತರು ಬಂದು ಶ್ರೀರಾಮಕೃಷ್ಣರ ಕೊಠಡಿಯಲ್ಲಿ ಸೇರಿದ್ದಾರೆ. ಮನಮೋಹನ, ಮಹಿಮಚರಣ, ಮಾಸ್ಟರ್ ಸಹ ಬಂದಿರುವರು. ಸ್ವಲ್ಪ ಹೊತ್ತಿನ ನಂತರ ಈಶಾನ ಮತ್ತು ಹಾಜರ ಅಲ್ಲಿಗೆ ಬಂದರು. ಬಲರಾಮ ಮತ್ತು ರಾಖಾಲ ಇನ್ನೂ ಬೃಂದಾವನದಲ್ಲೇ ಇದ್ದಾರೆ. ಈಗೀಗ ಕೆಲವು ಕಾಲದಿಂದ ಅನ್ಯೋನ್ಯವಾಗಿ ಶ್ರೀರಾಮಕೃಷ್ಣರೊಡನೆ ಬೆರೆತ ಯುವಕರು ಮುಂದೆ ಅವರ ಪರಮಶಿಷ್ಯರಾದರು. ಲಾಟು ರಾಮಕೃಷ್ಣರೊಡನೆಯೇ ಇದ್ದಾನೆ. ಹತ್ತಿರದ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಯೋಗಿನ್ ಎಂಬುವನು ಆಗಾಗ ಬಂದು ಪರಮಹಂಸರನ್ನು ನೋಡಿ ಹೋಗುತ್ತಿದ್ದಾನೆ. ಸಾಕ್ಷಾತ್ ಭಗವತಿಯ ಮಗುವೇ ಆದ ಪರಮಹಂಸರು ತಮ್ಮ ಸುತ್ತಲೂ ಸತತ ಆನಂದ ಮತ್ತು ಶಾಂತಿಯನ್ನು ಬೀರುತ್ತಿದ್ದಾರೆ. ಅದು ಭಕ್ತರ ಹೃದಯದಲ್ಲಿ ಬಿಂಬಿತವಾಗುತ್ತಿದೆ ಮತ್ತು ಅವರ ಮುಖದಿಂದ ಎದ್ದು ಕಾಣುತ್ತಿದೆ. ಅವರೆಲ್ಲ ಪರಮಹಂಸರನ್ನು ದೃಷ್ಟಿಸಿ ನೋಡುತ್ತಾ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಏನನ್ನೋ ಯೋಚಿಸುತ್ತಾ ತೀರ ಬಾಲಕನೋಪಾದಿಯಲ್ಲಿ ನಿಂತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಮನಮೋಹನನಿಗೆ, ಎಲ್ಲ ರಾಮನೇ ಆಗಿ ಕಾಣುತ್ತಿದ್ದಾರೆ. ನೀವೆಲ್ಲ ಕುಳಿತುಕೊಂಡಿದ್ದೀರಿ. ರಾಮನೇ ನಿಮ್ಮ ಪ್ರತಿಯೊಬ್ಬರ ರೂಪವನ್ನೂ ಧರಿಸಿ ಕುಳಿತಿರುವಂತೆ ಕಾಣುತ್ತಿದೆ. ಮನಮೋಹನ: ಹೌದು, ರಾಮನೇ ಎಲ್ಲ ಆಗಿದ್ದಾನೆ. ಆದರೆ ನೀವು ಹೇಳುವ ಹಾಗೆ ಎಲ್ಲ ನೀರು ನಾರಾಯಣನೇ ಆದರೂ ಕೆಲವನ್ನು ಕುಡಿಯಬಹುದು, ಕೆಲವುದರಲ್ಲಿ ಮುಖ ಮಾತ್ರ ತೊಳೆಯಬಹುದು, ಇನ್ನೂ ಕೆಲವು ಮುಸುರೆ ತೊಳೆಯೋಕ್ಕೆ ಮಾತ್ರವೇ ಉಪಯೋಗವಾಗುತ್ತದೆ. ಶ್ರೀರಾಮಕೃಷ್ಣರು: ಅದೇನೋ ನಿಜ, ಆದರೆ ಆತನೇ ಎಲ್ಲ ಆಗಿರುವುದು ನನಗೆ ಕಾಣುತ್ತಿದೆ. ಆತನೇ ಜೀವ ಜಗತ್ತು ಆಗಿದ್ದಾನೆ. ಹೀಗೆ ಹೇಳುತ್ತಾ ಹೇಳುತ್ತಾ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡರು. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ, ಒಳ್ಳೆಯದು, ಸತ್ಯ ನುಡಿಯಬೇಕೆಂದು ನಾನು ಸುಮ್ಮನೆ ಹುಚ್ಚನಾಗಿ ಬಿಡುವುದು. ಅಕಸ್ಮಾತ್ತಾಗಿ ನಾನು ಊಟ ಮಾಡೋಲ್ಲ ಅಂದುಬಿಟ್ಟರೆ ಹಸಿವಾದರೂ ಊಟ ಮಾಡೋ ಹಾಗಿಲ್ಲವಲ್ಲ. ನಾನು ಯಾರಿಗಾದರೂ ನನ್ನ ಕಾಲು ತಂಬಿಗೆ ತೆಗೆದುಕೊಂಡು ದೇವದಾರು ತೋಪಿಗೆ ಬರುವಂತೆ ಹೇಳಿದ್ದರೆ ಆತನಲ್ಲದೆ ಬೇರೆ ಯಾರೂ ತರೋಕ್ಕಾಗೋದಿಲ್ಲ. ಬೇರೆ ಯಾರಾದರೂ ತಂದರೆ ಆತ ಹಿಂದಿರುಗಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ. ನಾನು ಎಂಥ ದುರವಸ್ಥೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ. ಪಾರಾಗಲು ಬೇರೆ ಮಾರ್ಗವೇ ಇಲ್ಲವೇನು? ಮತ್ತೆ ಏನನ್ನೂ ಜೊತೆಯಲ್ಲಿ ತರೋ ಹಾಗಿಲ್ಲ. ಎಲಡಿಕೆ, ಆಹಾರ ಸಾಮಗ್ರಿ ಯಾವುದನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಬರೋ ಹಾಗಿಲ್ಲ. ಹಾಗೆ ಮಾಡಿದರೆ ಸಂಚಯ ಮಾಡಿದ ಹಾಗೆ ಬಿಡುತ್ತದೆಯಲ್ಲ. ಅದಕ್ಕಾಗಿ ಒಂದು ಹಿಡಿ ಮಣ್ಣು ಹಿಡಿದುಕೊಂಡು ಬರೋ ಹಾಗೂ ಇಲ್ಲ. ಪರಮಹಂಸರು ಹೀಗೆ ಮಾತನಾಡುತ್ತಿದ್ದಾಗ ಒಬ್ಬ ಬಂದು ಹೇಳಿದ, ಮಹಾಶಯರೇ, ಹೃದಯ ಯದುಮಲ್ಲಿಕನ ತೋಟಕ್ಕೆ ಬಂದಿದ್ದಾನೆ. ಗೇಟಿನ ಹತ್ತಿರ ನಿಂತಿದ್ದಾನೆ. ನಿಮ್ಮನ್ನು ನೋಡಬೇಕಂತೆ. ಪರಮಹಂಸರು ಭಕ್ತರಿಗೆ, ನಾನು ಹೃದಯನನ್ನು ಒಮ್ಮೆ ನೋಡಿ ಬರುತ್ತೇನೆ, ನೀವು ಸ್ವಲ್ಪ ಕುಳಿತುಕೊಂಡಿರಿ ಎಂದು ಹೇಳಿ ಪಾಲಿಷ್ ಮಾಡಿದ ಮೆಟ್ಟನ್ನು ಹಾಕಿಕೊಂಡು ಪೂರ್ವ ದಿಕ್ಕಿನ ಗೇಟಿನ ಕಡೆ ಹೋದರು. ಅವರೊಡನೆ ಮಾಸ್ಟರ್ ಕೂಡ ಹೋದನು. ಉದ್ಯಾನ ಪಥವನ್ನು ಕೆಂಪು ಇಟ್ಟಿಗೆ ಪುಡಿಯಿಂದ ಅಲಂಕರಿಸಿದ್ದರು. ಪರಮಹಂಸರು ಅದೇ ಮಾರ್ಗವಾಗಿ ಪೂರ್ವ ದಿಕ್ಕಿಗೆ ಹೋಗುತ್ತಿದ್ದಾರೆ. ರಸ್ತೆಯಲ್ಲೇ ನಿಂತಿದ್ದ ಖಜಾಂಚಿ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಪರಮಹಂಸರು ದೇವಾಲಯ ಪ್ರಾಕಾರದ ಉತ್ತರ ಬಾಗಿಲನ್ನು ದಾಟಿದರು. ಅಲ್ಲಿ ಗಡ್ಡ ಬೆಳೆಸಿಕೊಂಡಿದ್ದ ಕಾವಲುಗಾರರು ಕುಳಿತುಕೊಂಡಿದ್ದರು. ಅವರ ಎಡಭಾಗದಲ್ಲಿ ರಾಣಿ ರಾಸಮಣಿ ಬಂದಾಗ ಹಿಡಿದುಕೊಳ್ಳುವ ಬಂಗಲೆ ಇದೆ. ಅಲ್ಲಿಂದಾಚೆಗೆ ರಸ್ತೆಯ ಎರಡು ಪಾರ್ಶ್ವಗಳಲ್ಲಿಯೂ ಹೂವಿನ ಗಿಡಗಳು ತುಂಬಿವೆ. ರಸ್ತೆಯ ಹತ್ತಿರವೇ ಅದರ ಬಲಭಾಗಕ್ಕೆ ಗಾಜಿತಲ ಎಂಬ ಪುಷ್ಕರಣಿ ಇದೆ. ಇನ್ನೂ ಮುಂದುವರಿದು ಉದ್ಯಾನವನವನ್ನು ಬಿಟ್ಟು ಹೊರಕ್ಕೆ ಬಂದರು. ಹೃದಯ ತಮಗಾಗಿ ಯದುಮಲ್ಲಿಕನ ತೋಟದ ಬಾಗಿಲ ಹತ್ತಿರ ಕಾದು ನಿಂತಿರುವುದನ್ನು ನೋಡಿದರು. ಪರಮಹಂಸರನ್ನು ಕಂಡೊಡನೆಯೇ ಅದುವರೆಗೆ ಕೈಕಟ್ಟಿ ನಿಂತಿದ್ದ ಹೃದಯ ಒಮ್ಮೆಗೆಯೇ ರಾಜಪಥದ ಮೇಲೆ ಬಿದ್ದು
ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಪರಮಹಂಸರು ಆತನಿಗೆ ಮೇಲಕ್ಕೆ ಏಳುವಂತೆ ಹೇಳಿದರು. ಹೃದಯ ಮತ್ತೆ ಕೈ ಮುಗಿದು ಬಾಲಕನ ಹಾಗೆ ಸುಮ್ಮನೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ. ಏನಾಶ್ಚರ್ಯ, ಪರಮಹಂಸರೂ ಅಳಲಾರಂಭಿಸಿದ್ದಾರೆ. ಅವರ ಕಣ್ಣಿನಲ್ಲೂ ನೀರು ಬಂದು ಬಿಟ್ಟಿತು. ಅವರು ಅದನ್ನು ತಮ್ಮ ಕೈಯಿಂದ ಒರೆಸಿಕೊಂಡರು. ಏನಿದು? ಯಾವ ಹೃದಯ ಪರಮಹಂಸರಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದನೋ ಆತನನ್ನು ನೋಡಲು ಎದ್ದು ಓಡಿ ಬಂದಿದ್ದಾರೆ ಮತ್ತು ಆತನಿಗಾಗಿ ಅಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಏನು ಬಂದೆ? ಹೃದಯ ಬಿಕ್ಕಿ ಬಿಕ್ಕಿ ಅಳುತ್ತಾ: ನಿಮ್ಮನ್ನು ನೋಡಲು ಬಂದೆ. ನನ್ನ ದುಃಖವನ್ನು ನಾನು ಬೇರೆ ಇನ್ನು ಯಾರಿಗೆ ತಾನೇ ಹೇಳಿಕೊಳ್ಳಲಿ? ಶ್ರೀರಾಮಕೃಷ್ಣರು ನಗುತ್ತಾ ಮತ್ತು ಸಂತೈಸುತ್ತಾ: ಸಂಸಾರದಲ್ಲಿ ಈ ವಿಧದ ದುಃಖ ಇದ್ದೇ ಇದೆ. ಸಂಸಾರಕ್ಕೆ ಕಾಲು ಹಾಕಿತು ಎಂದರೆ ಸುಖ ದುಃಖವನ್ನು ಅನುಭವಿಸಲೇಬೇಕು. ಮಾಸ್ಟರನ್ನು ತೋರಿಸಿ: ಇವರೆಲ್ಲ ಒಮ್ಮೊಮ್ಮೆ ಇದಕ್ಕಾಗೇ ಇಲ್ಲಿಗೆ ಬರುತ್ತಿರೋದು. ಬಂದು ಒಂದೆರಡು ಭಗವಂತನ ಮಾತುಗಳನ್ನು ಕೇಳಿದರೆ ಮನಸ್ಸಿಗೆ ಶಾಂತಿ ಉಂಟಾಗುತ್ತದೆ. ನಿನಗೆ ಯಾತರ ದುಃಖ? ಹೃದಯ ಅಳುತ್ತಾ: ನಿಮ್ಮ ಸಂಘ ನನಗೆ ಇಲ್ಲದೆ ಹೋಯಿತಲ್ಲ ಎಂಬ ದುಃಖ. ಶ್ರೀರಾಮಕೃಷ್ಣರು: ನೀನೇ ಹೇಳಿದೆ, ನಿಮ್ಮ ಆದರ್ಶ ಧ್ಯೇಯ ನಿಮ್ಮ ಹತ್ತಿರ ಇರಲಿ, ನನ್ನ ಆದರ್ಶ ಧ್ಯೇಯ ನನ್ನ ಹತ್ತಿರ ಇರಲಿ ಅಂತ. ಹೃದಯ: ಹೌದು, ಹಾಗೇನೋ ಹೇಳಿದೆ. ಆದರೆ ಆಗ ನನಗೆ ಏನು ಗೊತ್ತಿತ್ತು? ಶ್ರೀರಾಮಕೃಷ್ಣರು: ಇಂದು ಇಷ್ಟಕ್ಕೆ ಸಾಕು. ನಾನು ಹಿಂದಿರುಗಿ ಹೋಗಬೇಕಾಗಿದೆ. ಇನ್ನೊಂದು ದಿನ ನಿನ್ನೊಡನೆ ಮಾತುಕತೆ ಆಡುತ್ತೇನೆ. ಇಂದು ಭಾನುವಾರ. ಅನೇಕರು ಬಂದಿದ್ದಾರೆ, ನನಗಾಗಿ ಕಾದಿದ್ದಾರೆ. ಈ ಸಲ ಊರಿನಲ್ಲಿ ಮಳೆ ಬೆಳೆ ಹೇಗೆ? ಹೃದಯ: ಈ ಸಲ ಅಷ್ಟೇನೂ ಕೆಟ್ಟು ಹೋಗಿಲ್ಲ. ಶ್ರೀರಾಮಕೃಷ್ಣರು: ಹಾಗಾದರೆ ನಾನು ಹಿಂದಿರುಗುತ್ತೇನೆ. ಇನ್ನೊಂದು ದಿನ ಬಾ. ಹೃದಯ ಮತ್ತೆ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಪರಮಹಂಸರು ಬಂದ ದಾರಿಯಲ್ಲೇ ಹಿಂದಿರುಗಿದರು. ಮಾಸ್ಟರ್ ಅವರನ್ನು ಹಿಂಬಾಲಿಸುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ಅವನು ನನಗೆ ಸೇವೆ ಮಾಡಿದಷ್ಟೂ ಚಿತ್ರಹಿಂಸೆಯನ್ನೂ ಕೊಟ್ಟಿದ್ದಾನೆ. ನಾನು ಒಮ್ಮೆ ಹೊಟ್ಟೆ ರೋಗದಿಂದ ಮೂಳೆ ಚಕ್ಕಳ ಆಗಿಬಿಟ್ಟಿದ್ದೆ. ಏನು ತಿನ್ನಲೂ ಆಗುತ್ತಿರಲಿಲ್ಲ. ಆಗ ಇಲ್ಲಿ ನೋಡಿ, ನಾನು ಹೇಗೆ ತಿನ್ನುತ್ತೇನೆ, ತಿನ್ನುವುದಕ್ಕೆ ಆಗುವುದಿಲ್ಲ ಅಂತ ನೀವು ಸುಮ್ಮನೆ ನಟಿಸುತ್ತಿದ್ದೀರಿ ಅಂತ ನನಗೆ ಹೇಳಿದ. ಮತ್ತೊಮ್ಮೆ, ಬುದ್ಧಿ ಇಲ್ಲ, ನಾನು ಇಲ್ಲಿ ನಿಮ್ಮ ಸಹಾಯಕನಾಗಿ ಇಲ್ಲದೇ ಇದ್ದರೆ ನಿಮ್ಮ ಸಾಧುಗಿರಿ ಎಲ್ಲಿ ತಲೆ ಎತ್ತುತ್ತಿತ್ತು ಎಂಬುದನ್ನು ನೋಡಬಹುದಾಗಿತ್ತು ಎಂದು ಹೇಳಿದ. ಒಂದು ದಿನ ಆತ ನನ್ನನ್ನು ಎಷ್ಟೊಂದು ಕಾಡಿದ. ನಾನು ಗಂಗೆಯ ದಡದ ಮೇಲೆ ನಿಂತುಕೊಂಡು ಅದರ ಉಬ್ಬರ ಪ್ರವಾಹಕ್ಕೆ ಬಿದ್ದು ದೇಹತ್ಯಾಗ ಮಾಡಲು ಯತ್ನಿಸಿದೆ. ಇದನ್ನು ಕೇಳಿ ಮಾಸ್ಟರ್ ಆಶ್ಚರ್ಯಚಕಿತನಾಗಿದ್ದಾನೆ. ಭಾವಿಸುತ್ತಿದ್ದಾನೆ, ಏನಾಶ್ಚರ್ಯ, ಇಂಥ ಮನುಷ್ಯನಿಗಾಗಿ ಏನು ಪರಮಹಂಸರು ಸ್ವಲ್ಪ ಹೊತ್ತಿನ ಹಿಂದೆ ಕಣ್ಣೀರು ಸುರಿಸಿದ್ದು ಎಂದು. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ಒಳ್ಳೆಯದು, ಆತ ಬಹಳವಾಗಿ ನನಗೆ ಸೇವೆ ಮಾಡಿದ್ದಾನೆ. ಆದರೂ ಆತನಿಗೆ ಹೀಗಾಗಲು ಕಾರಣವೇನು? ಮಗುವನ್ನು ಬೆಳೆಸೋ ರೀತಿಯಲ್ಲಿ ನನ್ನನ್ನು ನೋಡಿಕೊಂಡಿದ್ದಾನೆ. ಆಗ ನನಗಂತೂ ಹಗಲು ರಾತ್ರಿ ಎಂಬ ಪ್ರಜ್ಞೆಯೇ ಇರುತ್ತಿರಲಿಲ್ಲ. ಅದರ ಜೊತೆಗೆ ಬಹಳ ಕಾಲ ರೋಗಗ್ರಸ್ತನಾಗಿದ್ದೆ. ನನ್ನ ಯೋಗಕ್ಷೇಮವೆಲ್ಲ ಸಂಪೂರ್ಣವಾಗಿ ಆತನ ಕೈಯಲ್ಲಿತ್ತು. ಮಾಸ್ಟರಿಗೆ ಏನು ಹೇಳಲು ತಾನೇ ಸಾಧ್ಯ? ಅದಕ್ಕಾಗಿ ಸುಮ್ಮನೇ ಇದ್ದ. ಹೃದಯ ಬಹುಶಃ ನಿಷ್ಕಾಮ ಭಾವನೆಯಿಂದ ಸೇವೆ ಮಾಡದೇ ಇರಬೇಕು ಎಂದು ಭಾವಿಸಿದ. ಹಾಗೆ ಮಾತಾಡುತ್ತಾ ಪರಮಹಂಸರು ತಮ್ಮ ಕೊಠಡಿಯನ್ನು ತಲುಪಿದರು. ಭಕ್ತರು ಅವರಿಗಾಗಿ ಎದುರು ನೋಡುತ್ತಿದ್ದರು. ಪರಮಹಂಸರು ಮತ್ತೆ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಮಹಿಮಚರಣ ಮೊದಲಾದವರೇ ಅಲ್ಲದೆ ಇನ್ನೂ ಕೆಲವು ಕೊನ್ನಗರದ ಭಕ್ತರೂ ಬಂದಿದ್ದಾರೆ. ಅವರಲ್ಲಿ ಒಬ್ಬ ಪರಮಹಂಸರಿಗೆ ಕೆಲವು ಪ್ರಶ್ನೆಗಳನ್ನು ಹಾಕಿದ. ಭಕ್ತ: ಮಹಾಶಯರೇ, ನಿಮಗೆ ಭಾವ ಬರುತ್ತೆ, ಸಮಾಧಿ ಉಂಟಾಗುತ್ತೆ ಅಂತ ಕೇಳಿದ್ದೇವೆ. ಏಕೆ ಹಾಗಾಗುತ್ತದೆ ಮತ್ತು ಯಾವ ರೀತಿಯಾಗಿ ಆಗುತ್ತದೆ ಎಂಬುದನ್ನು ದಯವಿಟ್ಟು ನಮಗೆ ಸ್ವಲ್ಪ ತಿಳಿಸಿ. ಶ್ರೀರಾಮಕೃಷ್ಣರು: ಶ್ರೀಮತಿ ರಾಧೆಗೆ ಮಹಾಭಾವ ಉಂಟಾಗುತ್ತಿತ್ತು. ಸಖಿಯರಲ್ಲಿ ಯಾರಾದರೂ ಆಕೆಯನ್ನು ಮುಟ್ಟಲು ಹೋಗುತ್ತಿದ್ದರೆ ಆಕೆಯ ಅಂಗರಕ್ಷಕಿ ಹೇಳುತ್ತಿದ್ದಳು, ಆಕೆಯ ಶರೀರ
ಶ್ರೀಕೃಷ್ಣನ ವಿಲಾಸ ಕ್ಷೇತ್ರ. ಮುಟ್ಟಬೇಡಿ, ಆಕೆಯ ದೇಹದಲ್ಲಿ ಈಗ ಶ್ರೀಕೃಷ್ಣ ಕ್ರೀಡಿಸುತ್ತಿದ್ದಾನೆ ಎಂದು. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳದ ಹೊರತು ಭಾವ ಅಥವಾ ಮಹಾಭಾವ ಉಂಟಾಗೋದಿಲ್ಲ. ಆಳವಾದ ನೀರಿನಿಂದ ಮೀನು ಮೇಲಕ್ಕೆ ಬಂದರೆ ಆಗ ನೀರು ಚಲಿಸುತ್ತದೆ. ಭಾರೀ ಮೀನು ಆಗಿದ್ದರೆ ನೀರು ಆ ಕಡೆಗೆ ಈ ಕಡೆಗೆ ಸುಮ್ಮನೆ ಹಾರುತ್ತಿರುತ್ತದೆ. ಅದಕ್ಕಾಗಿಯೇ ಭಕ್ತ ಭಾವದಲ್ಲಿ ನಗುವನು, ಅಳುವನು, ನರ್ತಿಸುವನು, ಹಾಡುವನು. ಭಾವಾವಸ್ಥೆಯಲ್ಲಿ ಹೆಚ್ಚು ಕಾಲ ಇರುವುದಕ್ಕೆ ಆಗುವುದಿಲ್ಲ. ಕನ್ನಡಿಯ ಮುಂದೆ ಕುಳಿತು ಸುಮ್ಮನೆ ಮುಖ ನೋಡುತ್ತಿದ್ದರೆ ಜನ ಭಾವಿಸುತ್ತಾರೆ ಆತ ಒಬ್ಬ ಹುಚ್ಚನಿರಬೇಕು ಅಂತ. ಭಕ್ತ, ನಿಮಗೆ ಭಗವಂತನ ದರ್ಶನ ಆಗಿದೆ ಅಂತ ಕೇಳಿದ್ದೇವೆ. ಹಾಗಾದರೆ ನಮಗೂ ಅವನನ್ನು ತೋರಿಸಿ. ಶ್ರೀರಾಮಕೃಷ್ಣರು, ಎಲ್ಲವೂ ಭಗವಂತನ ಅಧೀನ. ಮನುಷ್ಯನ ಕೈಯಲ್ಲಿ ಏನು ತಾನೇ ಸಾಧ್ಯ? ಆತನ ನಾಮವನ್ನು ಜಪ ಮಾಡುತ್ತಾ ಇದ್ದ ಹಾಗೆ ಒಮ್ಮೊಮ್ಮೆ ಪ್ರೇಮಾಶ್ರು ಸುರಿಯುತ್ತದೆ, ಒಮ್ಮೊಮ್ಮೆ ಸುರಿಯದು. ಆತನ ಧ್ಯಾನ ಮಾಡುತ್ತಿದ್ದ ಹಾಗೆ ಒಂದೊಂದು ದಿನ ಒಳ್ಳೆಯ ಉದ್ದೀಪನೆಯಾಗಿ ಬಿಡುತ್ತದೆ, ಒಂದೊಂದು ದಿನ ಏನೂ ಆಗದು. ಸಾಧನೆ ಮಾಡಬೇಕು, ಆಗ ಆತನ ದರ್ಶನ ದೊರೆಯುತ್ತದೆ. ಒಂದು ದಿನ ಭಾವದಲ್ಲಿ ಹಾಲದಾರ ಪುಕುರವನ್ನು ನೋಡಿದೆ. ಒಬ್ಬ ಅಂತ್ಯಜ ಅದರಲ್ಲಿ ತೇಲುತ್ತಿದ್ದ ಹಸಿರು ಪಾಚಿಯನ್ನು ತಳ್ಳಿ ಕೊಡಕ್ಕೆ ನೀರು ತುಂಬುತ್ತಿದ್ದ. ಆಗಾಗ ಆತ ಕೈಯಲ್ಲಿ ನೀರು ತೆಗೆದುಕೊಂಡು ಅದನ್ನು ಪರೀಕ್ಷಿಸುತ್ತಿದ್ದ. ಪಾಚಿಯನ್ನು ತಳ್ಳದೇ ಇದ್ದರೆ ನೀರನ್ನು ನೋಡಲಾಗುವುದಿಲ್ಲ ಎಂಬುದನ್ನು ಆತ ನನಗೆ ಪಾಠ ಕಲಿಸಿಕೊಟ್ಟಂತೆ ಆಯಿತು. ಸಾಧನೆ ಮಾಡದೇ ಇದ್ದರೆ ಭಕ್ತಿ ದೊರಕದು, ಭಗವಂತನ ಸಾಕ್ಷಾತ್ಕಾರ ದೊರಕದು. ಧ್ಯಾನ, ಜಪ ಇವೆಲ್ಲ ಕರ್ಮವೇ. ಆತನ ನಾಮಗುಣ ಕೀರ್ತನೆ ಮಾಡೋದು ಕರ್ಮವೇ. ದಾನ, ಯಜ್ಞ ಇವೂ ಕರ್ಮವೇ. ಬೆಣ್ಣೆ ಬೇಕಾಗಿದ್ದರೆ ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡಬೇಕು. ಹಾಲಿಗೆ ಹೆಪ್ಪು ಹಾಕಿದ ನಂತರ ಅದನ್ನು ಅಲುಗಾಡದೇ ಇರುವ ಜಾಗದಲ್ಲಿ ಇಡಬೇಕು. ಅದು ಮೊಸರಾದ ನಂತರ ಶ್ರಮ ತೆಗೆದುಕೊಂಡು ಅದನ್ನು ಕಡೆಯಬೇಕು. ಆಗ ತಾನೇ ಬೆಣ್ಣೆ ತೆಗೆಯಲು ಆಗುತ್ತದೆ. ಮಹಿಮಚರಣ. ಹೌದು, ನಿಜ. ಸಾಧನೆ ಮಾಡದೇ ಇದ್ದರೆ ಹೇಗೆ? ಬಹಳ ಶ್ರಮ ತೆಗೆದುಕೊಳ್ಳಬೇಕು, ಆಗ ದೊರೆಯುತ್ತದೆ. ಓದಿ ತಿಳಿದುಕೊಳ್ಳುವುದು ಎಷ್ಟೊಂದಿದೆ. ಶಾಸ್ತ್ರ ಗ್ರಂಥಗಳಿಗೆ ಮಿತಿ ಎಂಬುದು ಇಲ್ಲವೇ ಇಲ್ಲ. ಶ್ರೀರಾಮಕೃಷ್ಣರು, ಮಹಿಮನಿಗೆ ಶಾಸ್ತ್ರವನ್ನು ಎಷ್ಟು ಅಂತ ಓದುವುದು? ಬರೀ ವಿಚಾರದಿಂದ ಏನು ದೊರೆಯುತ್ತದೆ? ಮೊದಲು ಆತನ ಸಾಕ್ಷಾತ್ಕಾರ ಪಡೆಯಲು ಪ್ರಯತ್ನಿಸು. ಗುರುವಾಕ್ಯದಲ್ಲಿ ವಿಶ್ವಾಸವಿಟ್ಟು ಸಾಧನೆ ಮಾಡು. ನಿನಗೆ ಗುರು ದೊರೆಯದಿದ್ದರೆ ವ್ಯಾಕುಲ ಹೃದಯದಿಂದ ಆತನಿಗೆ ಪ್ರಾರ್ಥನೆ ಮಾಡು. ತನ್ನ ನಿಜ ಸ್ವರೂಪ ಎಂಥದು ಅನ್ನುವುದನ್ನು ಆತ ತಾನಾಗಿಯೇ ತೋರಿಸಿಕೊಟ್ಟು ಬಿಡುತ್ತಾನೆ. ಶಾಸ್ತ್ರ ಓದಿ ಏನು ತಾನೇ ತಿಳಿಯಬಲ್ಲೆ? ಸಂತೆಯನ್ನು ಮುಟ್ಟದೆ ಬಹುದೂರದಲ್ಲೇ ಇನ್ನೂ ಇರುವಾಗ ಬರೀ ಹೋ ಹೋ ಎಂಬ ಶಬ್ದ ಕೇಳಿಬರುತ್ತದೆ. ಸಂತೆ ಮುಟ್ಟಿದ ನಂತರ ಬೇರೊಂದು ವಿಧದ ಅನುಭವ. ಆಗ ಎಲ್ಲವನ್ನೂ ಸ್ಪಷ್ಟವಾಗಿ ನೋಡಬಹುದು, ಕೇಳಬಹುದು. ಆಗ ಜನ, ಈಗೋ ತೆಗೆದುಕೊಳ್ಳಿ ನಿಮ್ಮ ಆಲೂಗಡ್ಡೆ, ನಮಗೆ ದುಡ್ಡು ಕೊಡಿ ಎಂದು ಹೇಳುವುದನ್ನೂ ಕೇಳಬಹುದು. ಸಮುದ್ರ ಇನ್ನೂ ದೂರದಲ್ಲಿರುವಾಗ ಅದು ಭೋರ್ಗರೆಯುತ್ತಿರುವ ಶಬ್ದ ಮಾತ್ರ ಕೇಳಿಸುತ್ತದೆ. ಅದರ ಹತ್ತಿರ ಹೋದರೆ ಅನೇಕ ಜಹುಜುಗಳು ಸಂಚರಿಸುತ್ತಿರುವುದನ್ನೂ, ಹಕ್ಕಿಗಳು ಹಾರಾಡುತ್ತಿರುವುದನ್ನೂ, ಅಲೆಗಳು ಹೊಡೆಯುತ್ತಿರುವುದನ್ನೂ ನೋಡಬಹುದು. ಶಾಸ್ತ್ರಾಧ್ಯಯನದಿಂದ ಸರಿಯಾದ ಅನುಭವ ದೊರೆಯದು. ಇವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಆತನ ದರ್ಶನ ದೊರೆತ ನಂತರ ಶಾಸ್ತ್ರ, ಸೈನ್ಸು ಎಲ್ಲ ಕಸಕಡ್ಡಿಗಳ ಹಾಗೆ ಕಾಣುತ್ತವೆ. ಅವಶ್ಯಕವಾಗಿ ಮೊದಲು ಬೇಕಾಗಿರೋದು ಮನೆಯ ಯಜಮಾನನ ಪರಿಚಯ. ಆತನಿಗೆ ಎಷ್ಟು ಮನೆಗಳಿವೆ, ಎಷ್ಟು ಲೇವಾದೇವಿ ಪತ್ರಗಳಿವೆ, ಇವನ್ನೆಲ್ಲ ಮೊದಲೇ ತಿಳಿದುಕೊಳ್ಳಲು ಏಕೆ ಅಷ್ಟೊಂದು ವ್ಯಸ್ತರಾಗಿ ಆಗಬೇಕು? ಸೇವಕರ ಹತ್ತಿರ ಹೋದರೆ ಒಂದು ನಿಮಿಷ ನಿಂತುಕೊಳ್ಳಲು ಕೂಡ ಬಿಟ್ಟುಕೊಡುವುದಿಲ್ಲ. ಲೇವಾದೇವಿ ಪತ್ರ ಎಷ್ಟಿದೆ ಎಂಬುದನ್ನು ಅವರು ನಿನಗೆ ತಿಳಿಸುತ್ತಾರೆಯೇ? ಆದರೆ ಹೇಗೋ ಮಾಡಿ ಮನೆ ಯಜಮಾನನ ಪರಿಚಯ ಮಾಡಿಕೊಂಡು ಬಿಡು. ಅದಕ್ಕಾಗಿ ನೀನು ಒಂದೆರಡೇಟು ತಿನ್ನಬೇಕಾಗಿ ಬಂದರೂ ಚಿಂತೆಯಿಲ್ಲ, ಬೇಲಿ ನೆಗೆಯಬೇಕಾಗಿ ಬಂದರೂ ಚಿಂತೆಯಿಲ್ಲ. ಆಗ ಯಜಮಾನ ತನಗೆ ಎಷ್ಟು ಮನೆ, ಎಷ್ಟು ತೋಟಗಳು, ಎಷ್ಟು ಲೇವಾದೇವಿ ಇದೆ ಎಂಬುದನ್ನು ತಾನೇ ಹೇಳಿಬಿಡುತ್ತಾನೆ. ಮನೆಯ ಯಜಮಾನನ ಪರಿಚಯ ಮಾಡಿಕೊಂಡು ಬಿಟ್ಟಿತು ಅಂದರೆ
ಆತನ ಸೇವಕರು, ಜವಾನರು ಎಲ್ಲರೂ ನಿನಗೆ ಸಲಾಮು ಹೊಡೆಯುತ್ತಾರೆ, ಎಲ್ಲರೂ ನಗುತ್ತಾರೆ. ಭಕ್ತ: ಮನೆಯ ಯಜಮಾನನೊಡನೆ ಪರಿಚಯ ಮಾಡಿಕೊಳ್ಳುವುದು ಹೇಗೆ ಎಂಬುದೇ ಪ್ರಶ್ನೆ. ನಗು. ಶ್ರೀರಾಮಕೃಷ್ಣರು: ಅದಕ್ಕಾಗೇ ಶ್ರಮಿಸಬೇಕು. ಭಗವಂತನಿದ್ದಾನೆ ಎಂದು ಸುಮ್ಮನೆ ಕೈಕಟ್ಟಿ ಕುಳಿತಿದ್ದರೆ ಆಗದು. ಹೇಗೋ ಮಾಡಿ ಆತನ ಹತ್ತಿರ ಹೋಗಬೇಕು. ಏಕಾಂತ ಸ್ಥಳದಲ್ಲಿ ಆತನನ್ನು ಕರೆ, ಆತನನ್ನು ಪ್ರಾರ್ಥನೆ ಮಾಡು. ನನಗೆ ನಿನ್ನ ದರ್ಶನ ಕೊಡು ಅಂತ ವ್ಯಾಕುಲನಾಗಿ ಅಳು. ಕಾಮಕಾಂಚನಕ್ಕಾಗಿ ಹುಚ್ಚನ ಹಾಗೆ ಅಲೆಯಲು ಸಿದ್ಧವಾಗಿದ್ದೀಯೆ. ಈಗ ಭಗವಂತನಿಗಾಗಿ ಸ್ವಲ್ಪ ಹುಚ್ಚನಾಗು. ಜನ ಹೇಳಿಕೊಳ್ಳಲಿ, ಭಗವಂತನಿಗಾಗಿ ಆತ ಹುಚ್ಚನಾಗಿ ಬಿಟ್ಟ ಅಂತ. ಒಂದೆರಡು ದಿನಗಳ ಮಟ್ಟಿಗಾದರೂ ಎಲ್ಲವನ್ನೂ ತ್ಯಜಿಸಿ ಆತನನ್ನು ಏಕಾಂತದಲ್ಲಿ ಕರೆ. ಭಗವಂತನಿದ್ದಾನೆ ಎಂದು ಕೇವಲ ಬಾಯಲ್ಲಿ ಹೇಳುತ್ತಾ ಕೈಕಟ್ಟಿ ಸುಮ್ಮನೆ ಕುಳಿತಿದ್ದರೆ ಏನಾಗುತ್ತದೆ? ಹಾಲದಾರ ಪುಕುರದಲ್ಲಿ ದೊಡ್ಡ ದೊಡ್ಡ ಮೀನುಗಳೇನೋ ಇವೆ. ಆದರೆ ಆ ಪುಷ್ಕರಣಿಯ ದಡದಲ್ಲಿ ಸುಮ್ಮನೆ ಕೈಕಟ್ಟಿ ಕುಳಿತಿದ್ದರೆ ಮೀನು ದೊರೆಯುವುದೇ? ಎರೆ ತಯಾರು ಮಾಡಿ ಅದನ್ನು ನೀರಿನಲ್ಲಿ ಬಿಸಾಡು. ಬಳಿಕ ಮೀನು ಆಳದ ನೀರಿನಲ್ಲಿ ಮೇಲಕ್ಕೆ ಬರುತ್ತದೆ. ನೀರು ಅಲುಗಲು ಆರಂಭಿಸುತ್ತದೆ. ಆಗ ನಿನಗೆ ಬಹಳ ಆನಂದವಾಗುತ್ತದೆ. ಬಹುಶಃ ಅವುಗಳಲ್ಲಿ ಒಂದು ಮೀನು ನೀರಿನ ಮೇಲಕ್ಕೆ ತಟಕ್ಕನೆ ಒಂದು ಸ್ವಲ್ಪ ಎದ್ದಾಗ ಅದರ ಆಕೃತಿ ನಿನಗೆ ಗೋಚರವಾಗಬಹುದು. ಆಗ ನಿನಗೆ ಆನಂದವಾಗುತ್ತದೆ. ಹಾಲನ್ನು ಮೊಸರು ಮಾಡಿ ಅದನ್ನು ಕಡೆದರೆ ತಾನೇ ಬೆಣ್ಣೆ ದೊರೆಯುತ್ತದೆ. ಮಹಿಮಚರಣನಿಗೆ ಏನಪ್ಪ ಕಾಟ ಇದು? ಮನುಷ್ಯನಿಗೆ ತಾನು ಮಾತ್ರ ಸುಮ್ಮನೆ ಕುಳಿತಿರಬೇಕಂತೆ. ಬೇರೆಯವರು ಬಂದು ಆತನಿಗೆ ಭಗವಂತನನ್ನು ತೋರಿಸಿಕೊಟ್ಟು ಬಿಡಬೇಕಂತೆ. ಬೇರೆಯವರು ಬೆಣ್ಣೆ ತೆಗೆದು ಈತನ ಬಾಯಿಯಲ್ಲಿ ಇಡಬೇಕು. ಎಲ್ಲರೂ ನಗುತ್ತಾರೆ. ಇದು ಎಂಥ ಕಷ್ಟ! ಮೀನು ಹಿಡಿದುಕೊಡು ಅನ್ನೋದು. ಒಬ್ಬ ರಾಜನನ್ನು ನೋಡಲು ಇಚ್ಛಿಸಿದ. ರಾಜ ಇರುವುದು 7 ಗೇಟುಗಳಿಂದ ಆಚೆಗೆ. ಮೊದಲ ಗೇಟನ್ನು ದಾಟುತ್ತಿರುವಾಗಲೇ ಆತ ಹಿಡಿದ. ರಾಜನೆಲ್ಲಿ ಅಂತ ಒಂದೊಂದಾಗಿ 7 ಗೇಟುಗಳನ್ನೂ ದಾಟಿದರೆ ತಾನೇ ಆತ ದೊರೆಯೋದು. ಮಹಿಮಚರಣ: ಯಾವ ಕರ್ಮದ ಮೂಲಕ ಆತನನ್ನು ಪಡೆಯಬಹುದು? ಶ್ರೀರಾಮಕೃಷ್ಣರು: ಈ ಕರ್ಮದಿಂದ ಆತ ದೊರೆಯುತ್ತಾನೆ, ಆ ಕರ್ಮದಿಂದ ಆತ ದೊರೆಯುವುದಿಲ್ಲ ಅಂತಲೇನೂ ಇಲ್ಲ. ಎಲ್ಲ ಆತನ ಕೃಪೆಯ ಮೇಲೆ ನಿಂತಿದೆ. ಆದರೆ ವ್ಯಾಕುಲನಾಗಿ ಸ್ವಲ್ಪ ಸಾಧನೆ ಮಾಡಬೇಕು. ವ್ಯಾಕುಲತೆ ಇದ್ದರೆ ಆತನ ಕೃಪೆ ಲಭಿಸುತ್ತದೆ. ಆತನ ಸಾಕ್ಷಾತ್ಕಾರಕ್ಕೆ ಕೆಲವು ಸುಯೋಗಗಳು ಬಂದೊದಗಬೇಕು. ಸಾಧು ಸಂಘ, ವಿವೇಕ, ಸದ್ಗುರುವಿನ ಕೃಪೆ. ಒಂದು ಪಕ್ಷ ಹಿರಿಯ ಅಣ್ಣ ಸಂಸಾರದ ಭಾರವನ್ನು ವಹಿಸಿಕೊಂಡು ಬಿಡುವುದು. ಒಂದು ಪಕ್ಷ ಹೆಂಡತಿ ವಿದ್ಯಾಪಕ್ಷವಾಗಿಯೂ ಬಹಳ ಧಾರ್ಮಿಕಳಾಗಿ ಇರುವುದು. ವಿವಾಹವಾಗದೇ ಉಳಿದುಕೊಂಡಿರುವುದು. ಸಂಸಾರಕ್ಕೆ ಕಟ್ಟು ಬೀಳದೇ ಇರುವುದು. ಇವೆಲ್ಲ ಒಂದಕ್ಕೊಂದು ಸೇರಿಕೊಂಡರೆ ದೊರೆತು ಬಿಡುತ್ತದೆ. ಒಂದು ಮನೆಯಲ್ಲಿ ಒಬ್ಬ ದಾರುಣ ರೋಗಗ್ರಸ್ತನಾಗಿದ್ದಾನೆ. ಇನ್ನೇನು ಹೋಗುವುದರಲ್ಲಿದ್ದಾನೆ. ಆಗ ಯಾರೋ ಒಬ್ಬ ಹೇಳಿದ, ಸ್ವಾತಿ ನಕ್ಷತ್ರದಲ್ಲಿ ಮಳೆ ಹೊಯ್ಯಬೇಕು. ಆ ಮಳೆಯ ನೀರು ಮನುಷ್ಯನ ಒಂದು ಕಪಾಲದಲ್ಲಿ ಶೇಖರವಾಗಬೇಕು. ನಾಗರ ಹಾವು ಒಂದು ಕಪ್ಪೆಯನ್ನು ಅಟ್ಟಿಸಿಕೊಂಡು ಹೋಗಬೇಕು. ಆ ಹಾವು ಅದನ್ನು ಬುಸ್ ಎಂದು ಕಡಿಯುವಾಗ ಕಪ್ಪೆ ನೆಗೆದು ತಪ್ಪಿಸಿಕೋಬೇಕು. ಆಗ ಆ ಹಾವಿನ ವಿಷ ಆ ಕಪಾಲದೊಳಗೆ ಬೀಳಬೇಕು. ಬಳಿಕ ಆ ವಿಷದಿಂದ ಔಷಧ ತಯಾರು ಮಾಡಿ ಕುಡಿಸುವುದಾದರೆ ಆಗ ಈತ ಬದುಕಿಕೊಳ್ಳುತ್ತಾನೆ ಅಂತ. ಆಗ ಆ ರೋಗಿಯ ಮಗ ಪಂಚಾಂಗ ನೋಡಿ ಸಕಾಲಕ್ಕೆ ಮನೆಯಿಂದ ಹೊರಟ. ಬಹಳ ವ್ಯಾಕುಲ ಚಿತ್ತದಿಂದ ಆ ಸಾಮಗ್ರಿಗಳಿಗಾಗಿ ಹುಡುಕಲು ಯತ್ನಿಸಿದ. ಆತ ಮನಸ್ಸಿನಲ್ಲಿ ಭಗವಂತನಿಗೆ ಮೊರೆಯಿಡುತ್ತಿದ್ದಾನೆ. ಹೇ ಭಗವಂತ, ಎಲ್ಲವನ್ನೂ ನೀನೇ ಒದಗಿಸಿಕೊಟ್ಟರೆ ಮಾತ್ರ ಸಾಧ್ಯ ಅಂತ ಹೀಗೆ ಪ್ರಾರ್ಥಿಸುತ್ತಾ ಮುಂದುವರಿಯುತ್ತಿರುವಾಗ ವಾಸ್ತವವಾಗಿ ಒಂದು ಕಪಾಲ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದ. ಇದ್ದಕ್ಕಿದ್ದ ಹಾಗೆ ಒಂದು ಹದ ಮಳೆ ಬಂತು. ಆಗ ಆ ವ್ಯಕ್ತಿ ಪ್ರಾರ್ಥನೆ ಮಾಡಿದ, ಹೇ ಗುರುದೇವ, ಮನುಷ್ಯನ ಕಪಾಲ ದೊರಕಿತು. ಸ್ವಾತಿ ನಕ್ಷತ್ರದ ಮಳೆ ಹೊಯ್ಯಿತು. ಅದರ ನೀರು ಕಪಾಲದಲ್ಲಿ ಶೇಖರವಾಗಿದೆ. ಈಗ ಕೃಪೆಯಿಟ್ಟು
ಉಳಿದ ಕೆಲಸವನ್ನು ಒದಗಿಸಿಕೊಟ್ಟು ಬಿಡು. ಭಗವಂತ ವ್ಯಾಕುಲ ಚಿತ್ತದಿಂದ ಎದುರು ನೋಡುತ್ತಿದ್ದಾನೆ. ಆಗ ನೋಡುತ್ತಾನೆ, ಒಂದು ನಾಗರಹಾವು ಬರುತ್ತಿದೆ. ಆಗ ಅವನಿಗೆ ಬಹಳ ಆನಂದವಾಯಿತು. ಆತನ ಸಂಭ್ರಮ ಎಂಥ ಸ್ಥಿತಿಯನ್ನು ಮುಟ್ಟಿಬಿಟ್ಟಿತು ಎಂದರೆ ಎದೆ ಡಬ ಡಬ ಎಂದು ಹೊಡೆದುಕೊಳ್ಳಲಾರಂಭಿಸಿತು. ಆಗ ಮತ್ತೆ ಆತ ಪ್ರಾರ್ಥನೆ ಮಾಡಿದ, ಹೇ ಗುರುದೇವ, ಈಗ ಹಾವು ಬಂದಿದೆ. ಈಗ ಬೇಕಾಗಿದ್ದರಲ್ಲಿ ಅನೇಕ ವಸ್ತುಗಳು ತಾವಾಗಿಯೇ ಒದಗಿವೆ. ದಯವಿಟ್ಟು ಇನ್ನೂ ಏನೇನು ಉಳಿದುಕೊಂಡಿವೆಯೋ ಅವುಗಳನ್ನೂ ಒದಗಿಸಿಕೊಟ್ಟು ಬಿಡು ಅಂತ. ಹೀಗೆಂದು ಪ್ರಾರ್ಥಿಸುತ್ತಿದ್ದಾಗಲೇ ಒಂದು ಕಪ್ಪೆ ಬಂತು. ಹಾವು ಅದನ್ನು ಅಟ್ಟಿಸಿಕೊಂಡೂ ಹೋಯಿತು. ಆ ಹಾವು ಆ ಕಪಾಲದ ಹತ್ತಿರ ಬಂದು ಇನ್ನೇನು ಕಪ್ಪೆಯನ್ನು ಬುಸ್ಸೆಂದು ಕಚ್ಚಬೇಕು. ಅಷ್ಟರಲ್ಲಿ ಆ ಕಪ್ಪೆ ನೆಗೆದು ಆ ಕಡೆಗೆ ಹೋಗಿ ಬಿತ್ತು. ವಿಷ ಕಪಾಲದೊಳಕ್ಕೆ ಬಿತ್ತು. ಆಗ ವ್ಯಕ್ತಿ ಆನಂದದಿಂದ ಚಪ್ಪಾಳೆ ಹಾಕುತ್ತಾ ಕುಣಿಯಲಾರಂಭಿಸಿದ. ಅದಕ್ಕಾಗಿಯೇ ನಾನು ಹೇಳುವುದು, ವ್ಯಾಕುಲತೆ ಇದ್ದರೆ ಎಲ್ಲ ದೊರೆಯುತ್ತೆ ಎಂದು. ಮನಸ್ಸಿನಿಂದ ಎಲ್ಲ ಆಸೆಗಳನ್ನು ತ್ಯಜಿಸಿದ ಹೊರತು ಭಗವಂತನ ಸಾಕ್ಷಾತ್ಕಾರ ದೊರೆಯದು. ಸಾಧುವು ಸಂಚಯ ಮಾಡಿ ಇಡಲಾರ. ಹಕ್ಕಿ ಮತ್ತು ಪರಿವ್ರಾಜಕ ಸನ್ಯಾಸಿ ಸಂಚಯ ಮಾಡಿ ಇಡುವುದಿಲ್ಲ. ಇಲ್ಲಿನ ಭಾವ ಅಂಥದ್ದು. ಕೈ ಶುದ್ಧಿ ಮಾಡಿಕೊಳ್ಳುವುದಕ್ಕೆ ಒಂದು ಹಿಡಿ ಮಣ್ಣೂ ತಂದಿಡುವ ಹಾಗಿಲ್ಲ. ಎರಡಿಕೆ ಚೀಲಕ್ಕೆ ಎರಡಿಕೆ ಹಾಕಿಕೊಂಡು ಬರುವ ಹಾಗಿಲ್ಲ. ಹೃದಯ ನನ್ನನ್ನು ಬಹಳವಾಗಿ ಕಾಡಿದ. ಇಲ್ಲಿಂದ ಕಾಶಿಗೆ ಹೊರಟು ಬಿಡೋಣ ಎಂದು ಪ್ಲಾನು ಮಾಡಿದ. ನನ್ನೊಡನೆ ಕೆಲವು ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಲೆಂತಲೇನೋ ಯೋಚಿಸಿದೆ. ಆದರೆ ಹಣವನ್ನು ಹೇಗೆ ತೆಗೆದುಕೊಂಡು ಹೋಗಲಿ? ಅದಕ್ಕಾಗಿ ಕಾಶಿಗೆ ಹೋಗೋದಕ್ಕಾಗಲಿಲ್ಲ. ಎಲ್ಲರೂ ನಗುತ್ತಾರೆ. ಮಹಿಮಚರಣರಿಗೆ, ನೀವು ಸಂಸಾರಿಗಳು, ನೀವು ಇದರ ಕಡೆಯೂ ಮನಸ್ಸನ್ನಿಡಿ, ಅದರ ಕಡೆಯೂ ಮನಸ್ಸನ್ನಿಡಿ, ಸಂಸಾರದ ಕಡೆಯೂ ಮನಸ್ಸನ್ನಿಡಿ, ಧರ್ಮದ ಕಡೆಯೂ ಮನಸ್ಸನ್ನಿಡಿ. ಮಹಿಮಚರಣ, ಅದರ ಕಡೆ ಮನಸ್ಸನ್ನಿಟ್ಟರೆ ಮತ್ತು ಇದರ ಕಡೆ ಇಡಲಾಗುವುದೇ? ಶ್ರೀರಾಮಕೃಷ್ಣರು, ಒಮ್ಮೆ ನಾನು ಪಂಚವಟಿಯ ಬಳಿ ಗಂಗೆಯ ದಡದಲ್ಲಿ ಕುಳಿತು ಒಂದು ಕೈಯಲ್ಲಿ ಒಂದು ಹಿಡಿ ಮಣ್ಣನ್ನು, ಇನ್ನೊಂದು ಕೈಯಲ್ಲಿ ಒಂದು ರೂಪಾಯಿಯನ್ನು ಹಿಡಿದು, ರೂಪಾಯಿ ಮಣ್ಣು, ಮಣ್ಣೇ ನಿಜವಾಗಿ ರೂಪಾಯಿ, ರೂಪಾಯೇ ನಿಜವಾಗಿ ಮಣ್ಣು ಎಂಬುದಾಗಿ ವಿಚಾರ ಮಾಡುತ್ತಾ ಯಾವಾಗ ಅವನ್ನು ಗಂಗೆಯಲ್ಲಿ ಬಿಸಾಡಿದೆನೋ ಆಗ ನನಗೆ ಸ್ವಲ್ಪ ಭಯವಾಯಿತು. ಆಗ ಭಾವಿಸಿದೆ, ಈ ರೀತಿ ನಾನು ಭಗವತಿ ಲಕ್ಷ್ಮೀದೇವಿಯನ್ನು ತಿರಸ್ಕರಿಸಿದುದು ಎಂಥ ಅವಿವೇಕವಾದ ಕೆಲಸ ಆಯಿತು. ಆಕೆ ನನ್ನ ಗ್ರಾಸಕ್ಕೆ ಸೊನ್ನೆ ಹಾಕಿಬಿಟ್ಟರೆ ಏನು ಗತಿ ಅಂತ. ಆಗ ಹಾಜರಾನ ಹಾಗೆ ಒಂದು ಯುಕ್ತಿ ಹೂಡಿದೆ. ಹೇಳಿದೆ, ಹೇ ತಾಯಿ, ನನ್ನ ಹೃದಯದಲ್ಲೇ ವಾಸಿಸು ಅಂತ. ಒಬ್ಬನ ತಪಸ್ಸನ್ನು ಮೆಚ್ಚಿ ಭಗವತಿ ಆತನಿಗೆ ಹೇಳಿದಳು, ನೀನು ಒಂದು ವರ ಬೇಡಿಕೋ ಅಂತ. ಅವನು ಹೇಳಿದ, ನೀನು ವರ ಕೊಡುವುದಾದರೆ ನನಗೆ ಈ ವರ ಕೊಡು, ನಾನು ನನ್ನ ಮೊಮ್ಮಕ್ಕಳೊಡನೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ಹಾಗೆ ಅಂತ. ಒಂದು ವರದಿಂದಲೇ ಆತನಿಗೆ ಮೊಮ್ಮಕ್ಕಳು, ಐಶ್ವರ್ಯ, ಚಿನ್ನದ ತಟ್ಟೆಗಳು ಇವೆಲ್ಲ ದೊರಕಿದವು. ಎಲ್ಲರೂ ನಗುತ್ತಾರೆ. ಕಾಮಕಾಂಚನಾಸಕ್ತಿ ಮನಸ್ಸಿನಿಂದ ತೊಲಗಿ ಹೋದರೆ ಭಗವಂತನ ಕಡೆ ಮನಸ್ಸು ಹರಿಯುತ್ತದೆ. ಅಲ್ಲಿಗೆ ಹೋಗಿ ಆತನಲ್ಲಿ ಲೀನವಾಗಿ ಬಿಡುತ್ತದೆ. ಯಾರು ಬದ್ಧನೋ ಆತನೇ ಮುಕ್ತನಾಗಬಲ್ಲ. ಭಗವಂತನಿಗೆ ವಿಮುಖನಾದೊಡನೆಯೇ ಬದ್ಧನಾಗಿ ಬಿಡುತ್ತಾನೆ. ತಕ್ಕಡಿಯ ಕೆಳಗಿನ ಮುಳ್ಳು ಮೇಲಿನ ಮುಳ್ಳಿನಿಂದ ಬೇರೆಯಾಗಿ ಯಾವಾಗ ನಿಲ್ಲುತ್ತದೆ? ಯಾವಾಗ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಕಾಮಕಾಂಚನದ ಭಾರ ಅಧಿಕವಾಗುವುದೋ ಆಗ. ಮಗು ತಾಯ ಗರ್ಭದಿಂದ ಹೊರಕ್ಕೆ ಬಂದೊಡನೆಯೇ ಏಕೆ ಹೇಳುತ್ತದೆ? ಗರ್ಭದಲ್ಲಿತ್ತು, ಯೋಗದಲ್ಲಿತ್ತು, ಭೂಮಿಗೆ ಬಂದೊಡನೆಯೇ ಅಳುತ್ತದೆ. ಇದು ಯಾವ ಸ್ಥಳ? ಇದು ಯಾವ ಸ್ಥಳ? ನಾನು ಎಲ್ಲಿಗೆ ಬಂದು ಬಿದ್ದಿದ್ದೇನೆ? ಅಲ್ಲಿ ಭಗವಂತನ ಪಾದಪದ್ಮಗಳ ಚಿಂತನೆ ಮಾಡುತ್ತಿದ್ದೆ. ಈಗ ಎಲ್ಲಿ ಬಂದು ಬಿದ್ದಿದ್ದೇನೆ? ಮಹಿಮಚರಣನಿಗೆ, ನಿಮಗೆ ಅಗತ್ಯವಾದ್ದು ಮಾನಸಿಕ ತ್ಯಾಗ. ಅನಾಸಕ್ತರಾಗಿ ಇದ್ದುಕೊಂಡು ಸಂಸಾರವನ್ನು ನಡೆಸಿಕೊಂಡು ಹೋಗಿ. ಮಹಿಮಚರಣ, ಭಗವಂತನ ಕಡೆ ಮನಸ್ಸು ಹರಿಯಲಾರಂಭಿಸಿದ ಮೇಲೆ ಈ ಸಂಸಾರದಲ್ಲಿ ಇರಲಾಗುತ್ತದೆಯೇ? ಶ್ರೀರಾಮಕೃಷ್ಣರು, ಏನು ನೀನು ಹೇಳೋದು? ಸಂಸಾರದಲ್ಲಿ ಇರೋದಿಲ್ಲ ಅಂದರೆ ಹೋಗುವುದು ತಾನೇ ಎಲ್ಲಿಗೆ? ನನಗೆ ಅನುಭವ ಆಗುತ್ತಿದೆ. ನಾನೆಲ್ಲಿ ಇದ್ದರೂ ಅದು ಅಯೋಧ್ಯೆಯೇ ಅಂತ. ಈ ಇಡೀ ಸಂಸಾರವೇ
ಜಗತ್ತೇ ರಾಮನ ಅಯೋಧ್ಯೆ. ಗುರುವಿನಿಂದ ಉಪದೇಶ ಪಡೆದ ನಂತರ ರಾಮಚಂದ್ರ ಹೇಳಿದ, ನಾನು ಸಂಸಾರವನ್ನು ತ್ಯಾಗ ಮಾಡಿ ಹೋಗುತ್ತೇನೆ. ಆತನಿಗೆ ಬುದ್ಧಿ ಹೇಳಲು ದಶರಥ ವಸಿಷ್ಠರನ್ನು ಕರೆಸಿದ. ವಸಿಷ್ಠ ನೋಡುತ್ತಾನೆ, ರಾಮನಿಗೆ ತೀವ್ರ ವೈರಾಗ್ಯ ಬಂದುಬಿಟ್ಟಿದೆ. ಆಗ ಆತ ಹೇಳಿದ, ಓ ರಾಮ, ಮೊದಲು ನನ್ನೊಡನೆ ಸ್ವಲ್ಪ ವಿಚಾರ ಮಾಡು, ಬಳಿಕ ಸಂಸಾರವನ್ನು ತ್ಯಜಿಸುವೆಯಂತೆ. ಒಳ್ಳೆಯದು. ಒಂದು ಪ್ರಶ್ನೆ, ಈ ಸಂಸಾರ ಭಗವಂತನಿಂದ ಪ್ರತ್ಯೇಕವಾದುದೇ? ಅದು ಹಾಗಿದ್ದರೆ ನೀನು ಅದನ್ನು ತ್ಯಜಿಸಿ ಹೋಗು. ರಾಮ ನೋಡುತ್ತಾನೆ, ಭಗವಂತನೇ ಜೀವ ಜಗತ್ತು ಎಲ್ಲ ಆಗಿದ್ದಾನೆ. ಆತನ ಸತ್ವದಿಂದಲೇ ಎಲ್ಲವೂ ಸತ್ಯವಾಗಿ ತೋರಿಬರುತ್ತದೆ. ಆಗ ರಾಮಚಂದ್ರ ತೆಪ್ಪನೆ ಕೂತ. ಈ ಸಂಸಾರದಲ್ಲಿ ಕಾಮ, ಕ್ರೋಧ ಇವೇ ಮೊದಲಾದವುಗಳೊಡನೆ ಯುದ್ಧ ಮಾಡಬೇಕಾಗಿದೆ. ವಿವಿಧ ಕಾಮನೆಗಳೊಡನೆ ಯುದ್ಧ ಮಾಡಬೇಕಾಗಿದೆ. ಆಸಕ್ತಿಯೊಡನೆ ಯುದ್ಧ ಮಾಡಬೇಕಾಗಿದೆ. ಯುದ್ಧವನ್ನು ಕೋಟೆಯೊಳಗಿನಿಂದ ಮಾಡುವುದೇ ಮೇಲು. ಗೃಹದಲ್ಲಿದ್ದುಕೊಂಡೇ ಯುದ್ಧ ಮಾಡುವುದು ಮೇಲು. ಊಟೋಪಚಾರ ದೊರೆಯುತ್ತೆ. ಕೈ ಹಿಡಿದ ಹೆಂಡತಿ ಅನೇಕ ವಿಧವಾಗಿ ಸಹಾಯ ಮಾಡುತ್ತಾಳೆ. ಈ ಕಲಿಯುಗದಲ್ಲಿ ಅನ್ನಗತ ಪ್ರಾಣ. ಭಿಕ್ಷಾಟನೆಗಾಗಿ 7 ಮನೆಗೆ ಹೋಗುವುದಕ್ಕೆ ಬದಲು 1 ಮನೆಯದೇ ಮೇಲು. ಗೃಹದಲ್ಲಿರುವುದು ಕೋಟೆಯೊಳಗಿನಿಂದ ಯುದ್ಧ ಮಾಡಿದ ಹಾಗೆ. ಸಂಸಾರದಲ್ಲಿರಿ, ಬಿರುಗಾಳಿಗೆ ಸಿಕ್ಕಿದ ಎಂಜಲೆಲೆಯೋಪಾದಿಯಲ್ಲಿ ಇರಿ. ಗಾಳಿ ಅದನ್ನು ಒಮ್ಮೆ ಮನೆಯ ಒಳಕ್ಕೂ ಒಮ್ಮೊಮ್ಮೆ ತಿಪ್ಪೆಗುಂಡಿಗೂ ಎತ್ತಿ ಬಿಸಾಡುತ್ತದೆ. ಗಾಳಿ ಯಾವ ಕಡೆ ಬೀಸುವುದೋ ಅದು ಆ ಕಡೆ ಹೋಗುತ್ತದೆ. ಒಮ್ಮೊಮ್ಮೆ ಒಳ್ಳೆಯ ಸ್ಥಳಗಳಿಗೆ, ಒಮ್ಮೊಮ್ಮೆ ಮಲಿನ ಸ್ಥಳಗಳಿಗೆ ಹೋಗಿ ಬೀಳುತ್ತದೆ. ಈಗ ನಿನ್ನನ್ನು ಸಂಸಾರದಲ್ಲಿ ಬಿಸಾಡಿದ್ದಾನೆ, ಒಳ್ಳೆಯದು. ಈಗ ಇಲ್ಲೇ ಇರು. ಮತ್ತೆ ಯಾವಾಗ ಆತ ನಿನ್ನನ್ನು ಇಲ್ಲಿಂದ ಎತ್ತಿಕೊಂಡು ಹೋಗಿ ಇದಕ್ಕಿಂತಲೂ ಮೇಲಾದ ಜಾಗದಲ್ಲಿ ಬಿಸಾಡುವನೋ ಆಗ ಏನಾಗಬೇಕೋ ಅದು ಆಗುತ್ತದೆ. ಸಂಸಾರದಲ್ಲಿ ಇಟ್ಟಿದ್ದಾನೆ, ಅದಕ್ಕೇನು ತಾನೇ ಮಾಡಲಾದೀತು? ಎಲ್ಲವನ್ನೂ ಆತನಿಗೆ ಸಮರ್ಪಿಸಿಬಿಡು. ಆತನಿಗೆ ಆತ್ಮಸಮರ್ಪಣೆ ಮಾಡಿಕೊ. ಹಾಗೆ ಮಾಡಿದರೆ ಮತ್ತೆ ಯಾವ ತೊಂದರೆಯೂ ಬರದು. ಆಗ ಎಲ್ಲವನ್ನೂ ಆತನೇ ಮಾಡುತ್ತಿದ್ದಾನೆ ಎಂಬ ಅರಿವು ಉಂಟಾಗುತ್ತದೆ. ಎಲ್ಲವೂ ರಾಮನ ಇಚ್ಛೆಯಂತೆ ನಡೆಯುತ್ತದೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ